ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾ ಇರೋದು ಹೆಸರುಬೇಳೆ ಪಡ್ಡು. ಹೆಸರುಬೇಳೆ ಪಡ್ಡು ಮಾಡೋದಕ್ಕೆ ಏನೇನು ಬೇಕಂದರೆ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಕ್ಯಾರೆಟು. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಅದರಿಂದ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಫಸ್ಟು ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ಇದು ಏನಂತ ಅಂದರೆ ಅಕ್ಕಿ ಯೂಸ್ ಮಾಡ್ದಲೇ ಮಾಡ್ತಾ ಇರೋದು ಪಡ್ಡು. ಹೆಸರುಬೇಳೆ ಮಾತ್ರ ಯೂಸ್ ಮಾಡ್ತಾ ಇರೋದು. ಒಬ್ಬರೊಬ್ಬರು ಅಕ್ಕಿ ತಿನ್ನಲ್ಲ, ಅಂದರೆ ಅನ್ನ ತಿನ್ನಲ್ಲ, ನಾನು ಡಯಟ್ ಮಾಡ್ತಾಯಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಇರ್ತಾರಲ್ಲ, ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ತುಂಬ ಬೇಗ. ಈಗ ನೋಡೋಣ, ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಾಗುತ್ತೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಈರುಳ್ಳಿನ ತುಂಬ ಚಿಕ್ಕದಾಗಿ, ಅದನ್ನು ಅಷ್ಟೇನೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಅದ್ರ ಮೇಲ್ಗಡೆ ಈ ಕಪ್ಪದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಬೇಕು. ಅದೆಲ್ಲ ಫಂಗಸ್ಸು, ಅದೆಲ್ಲ ತಿನ್ನೋಕೆ ಹೋಗ್ಬಾರ್ದು, ಅದೆಲ್ಲ ತೆಗೆದುಬಿಡಬೇಕು. ಆಮೇಲೆ ಒಂದು ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಎರ್ಕೊಂಡು ಅದನ್ನು ತುರ್ಕೊಳ್ಳೋಣ. ಈಗ ತುರಿದಿದ್ದಾಗಿದೆ. ಅದನ್ನು ಎಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಮೂರನ್ನು ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಈಗ ಮತ್ತು ಇದು ಹೆಸರುಬೇಳೆನ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ನೆನೆಸಿಡಿಯೋಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ. ಅಕ್ಕಿ ಥರ 8 hours ಇಲ್ಲ ಹೋಲ್ ನೈಟ್ ಈ ಥರ ಎಲ್ಲ ನೆನೆಸ್ಬೇಕು ಅಂತ ಏನಿಲ್ಲ. ಅದನ್ನು 1 hour ನೆನೆಸಿದ್ರೆ ಸಾಕು, ತುಂಬ ಬೇಗ ನೆನೆಯುತ್ತೆ ಅದು. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡಿಂಗ್ ಮಾಡ್ಕೊಂಡಿದ್ದು ತುಂಬ ಮೆತ್ತಗೂ ಆಗಬಾರ್ದು, ತೆಳ್ಳಗೆ ಆಗಬಾರ್ದು, ಮತ್ತು ಗಟ್ಟಿಗೂ ಆಗಬಾರ್ದು. ಮೀಡಿಯಮ್ ಹದ ಇರಬೇಕು. ಪಡ್ಡು ಮತ್ತು ದೋಸೆಗೆಲ್ಲ ಮಾಡ್ಕೋತೀವಲ್ಲ, ಆ ಥರ ಹದ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿದ್ದಾಯಿತು. ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟವ್ ಹಚ್ಚಿ ಪಡ್ಡು ಹಂಚನ್ನ ಇಡೋಣ. ಅದು ಸ್ವಲ್ಪ ಪಡ್ಡು ಹೆಂಚಾದ್ಮೇಲೆ ಸ್ವಲ್ಪ ವಾಶ್ ಮಾಡಿದ್ದೀನಿ, ಅದು ನೀರೆಲ್ಲ ಹಾರಲಿ. ಈಗ ಅದಕ್ಕೆ ನಾನು ಆಲ್ರೆಡಿ ಆಯಿಲ್ ಹಾಕಿದ್ದೀನಿ. ಈಗ ಅದು ಏನು ನಾವು ಬ್ಯಾಟರ್ನ ರೆಡಿ ಮಾಡಿದ್ದೆವೋ ಆ ಬ್ಯಾಟರ್ನ ಇದಕ್ಕೆ ಪಡ್ಡು ಹೆಂಚಿಗೆ ಹಾಕ್ಕೊಳ್ಳೋಣ. ಎಷ್ಟು ಅದಕ್ಕೆ ಸ್ವಲ್ಪನೇ ಒಂದು 1/2 ಸ್ಪೂನ್ ಥರ ಹಾಕ್ಕೊಂಡು ಬನ್ನಿ. ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ. ಆಯಿಲ್ನ ಮುಂಚೆನೇ ಹಾಕಿ ಸವರ್ಕೊಂಡಿದ್ದೀನಿ ಅದಕ್ಕೆಲ್ಲ ಹಂಚಿಗೆ. ಪಡ್ಡು ಹಾಕಿದಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಮುಚ್ಚಿಡ್ಬಿಡೋಣ ಸ್ವಲ್ಪ ಹೊತ್ತು. ಹಬೆನಲ್ಲೇ ಅದು ಬೇಯಬೇಕು, ಅದರಿಂದ ಸ್ವಲ್ಪ ಹೊತ್ತು ಮುಚ್ಚೋಣ. ಈಗ ಪಡ್ಡು ಆಗಿರುತ್ತೆ. ಈಗ ಮತ್ತೆ ತೆಗೆದುಬಿಟ್ಟು ಅದನ್ನು ಉಲ್ಟಾ ಹಾಕಬೇಕು. ಸ್ಪೂನಲ್ಲಿ ತೆಗಿಬೋದು, ಅಥವಾ ಈ ಸೈಕಲ್ದು ಪೋಸ್ ಕಡ್ಡಿ ಬರುತ್ತಲ್ಲ ಅದರಲ್ಲೂ ತೆಗಿಬೋದು, ಪೋರ್ಕಲ್ಲೂ ತೆಗಿಬೋದು. ಹಿಂಗೆ ಸ್ಪೂನಲ್ಲೇ ಹಾಗೆ ನೀಟಾಗಿ ಆಯಿಲ್ ಹಾಕಿರ್ತೀವಲ್ಲ, ನೀಟಾಗಿ ಬರುತ್ತೆ, ತಕ್ಕೊಬಿಡ್ಬೋದು. ತೆಗೆದುಬಿಟ್ಟು ಅದನ್ನು ಹಾಗೆ ತಿರುವಾಕಬೇಕು. ಮತ್ತೆ
ಇವಾಗ ಎಲ್ಲನೂ ತಿರುವಾಕಿದ್ದಾಯಿತು. ತಿರುವಾಕಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಡೋಣ. ಇಲ್ಲ, ಇವಾಗೇನು ಮುಚ್ಚಿಡೋ ಥರದ್ದೆಲ್ಲ ಏನಿಲ್ಲ, ಹಾಗೆ ಬೇಯಿಸ್ಕೋಬೋದು. ಈಗ ನೋಡಿ ಪಡ್ಡು ಎಲ್ಲ ಬಂದಿದೆ, ಈಗೆಲ್ಲ ಎತ್ಕೊಂಡ್ಬಿಡೋಣ. ನೋಡ್ತಾ ಇದ್ದೀರಲ್ಲ, ಎರಡು ಸೈಡು ಬೆಂದಿದೆ. ಇದಕ್ಕೆ ಚಟ್ನಿ ಅಥವಾ ಏನಾದರೂ ಸಾಂಬಾರು ಗಿಂಬಾರು ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು ಇದ್ರ ಜೊತೆಗೆ.